ದಿಲೀಪ್ ರಾಜ್ ಅವರು ಪತ್ನಿ ಶ್ರೀವಿದ್ಯಾ ಅವರನ್ನ ತುಂಬಾ ಪ್ರೀತಿಸುತ್ತಿದ್ದರು. ಆದರೆ ಅಕಾಲಿಕ ನಿಧನಕ್ಕೆ ತುತ್ತಾದರು. ಪತಿಯನ್ನ ಕಳೆದುಕೊಂಡ ಮೇಲೆ ಜೀವನವೇ ಬೇಡ ಎನ್ನುತ್ತಾ ಕಣ್ಣೀರಿಡುತ್ತಿದ್ದ ಪತ್ನಿ ಶ್ರೀವಿದ್ಯಾ ಅವರ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಕರುಳು ಹಿಂಡುತ್ತೆ. ಇದ್ದಕ್ಕಿದ್ದಂತೆ ಶ್ರೀವಿದ್ಯಾ ಅವರು ಆಸ್ಪತ್ರೆಗೆ ಹೋಗಿದ್ದೇಕೆ, ಏನಿದು ವಿಚಾರ ಅಂತ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತುಂಬ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ದಿಲೀಪ್ ಮತ್ತು ಶ್ರೀವಿದ್ಯಾ. ಮಕ್ಕಳು ದೊಡ್ಡವರಾದರೂ ಕೂಡ ಇಬ್ಬರಲ್ಲಿ ಅದೇ ರೀತಿಯ ಪ್ರೀತಿ ಬಾಂಧವ್ಯ ಇತ್ತು. ದಿಲೀಪ್ ರಾಜ್ ಅವರು ಪತ್ನಿಯನ್ನ ಚಿಕ್ಕ ಮಗುವಿನಂತೆ ನೋಡಿಕೊಳ್ತಾ ಇದ್ರು. ದಿಲೀಪ್ ಹಾಗೂ ವಿದ್ಯಾ ಅವರದು ಸುಂದರ ಕುಟುಂಬವಾಗಿತ್ತು. ಆದರೆ ಈ ಸುಂದರವಾದ ಕುಟುಂಬದ ಮೇಲೆ ಅದ್ಯಾರ ಕೆಟ್ಟ ಕಣ್ಣುಗಳು ಬಿತ್ತೋ ಗೊತ್ತಿಲ್ಲ. ಆ ದೇವರು ಪತ್ನಿ ಹಾಗೂ ಮಕ್ಕಳಿಂದ ದಿಲೀಪ್ ರಾಜ್ ಅವರನ್ನ ದೂರ ಮಾಡಿಬಿಟ್ಟ. ದಿಲೀಪ್ ರಾಜ್ ಅಗಲಿಕೆಯ ನೋವಿನಲ್ಲಿ ವಿದ್ಯಾ ಅವರು ಕಣ್ಣೀರಿಡುತ್ತಿರುವ ಅವರು ಸರಿಯಾಗಿ ಊಟ ತಿಂಡಿ ನಿದ್ದೆ ಮಾಡದೆ ತುಂಬಾನೇ ಸುಸ್ತಾಗಿದ್ದು ಮನೆಯಲ್ಲಿ ತಲೆ ಸುತ್ತಿ ಹಾಗೆ ಕುಸಿದು ಬಿದ್ದಿದ್ದಾರೆ. ಆಗ ತಕ್ಷಣವೇ ಮಗಳು ದಿಢೀರ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಸರಿಯಾಗಿ ನಿದ್ದೆ ಇಲ್ಲದ ಹೆಚ್ಚಾಗಿ ಪತಿಯ ಬಗ್ಗೆ ಯೋಚನೆ ಮಾಡಿದ್ದಕ್ಕೆ ಲೋ ಬಿಪಿಯಿಂದ ತಲೆ ಸುತ್ತುತ್ತಿದೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಇನ್ನು ಇದನ್ನು ಕೇಳಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಮೇಡಮ್. ನಿಮಗಾಗಿ ಅಲ್ಲದಿದ್ದರೂ ನಿಮ್ಮ ಇಬ್ಬರು ಮಕ್ಕಳಿಗಾಗಿ ಆದರೂ ನೀವು ತುಂಬ ಧೈರ್ಯವಾಗಿರಬೇಕು. ಸರಿಯಾಗಿ ಊಟ ಮಾಡಿ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅನೇಕ ನೆಟ್ಟಿಗರು ಕಮೆಂಟ್ ಮಾಡಿ ಸಮಾಧಾನ ಹೇಳ್ತಿದ್ದಾರೆ. ಇನ್ನು ವಿದ್ಯಾ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.